ಜಾತಿಗಣತಿ ರಾಜಧಾನಿಯಲ್ಲಿ ಆರಂಭವಾಗ್ತಾ ಇದ್ದ ಹಾಗೆ ಗೊಂದಲ ಆಕ್ರೋಶ ಮನೆ ಮಾಡಿದೆ. ಬೆಂಗಳೂರಿನಲ್ಲಿ ಇವತ್ತಿನಿಂದ ಜಾತಿಗಣತಿ ಸಮೀಕ್ಷೆ ನಡೀತಾ ಇದೆ. 17,000 ಸಿಬ್ಬಂದಿ ವಿವಿಧ ಇಲಾಖೆಯ ಸಿಬ್ಬಂದಿಯನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಸರ್ವೆ ಶುರುವಾಗ್ತಾ ಇದ್ದ ಹಾಗೆ ಆಕ್ರೋಶ ಸ್ಫೋಟಗೊಂಡಿದೆ. ಸಮೀಕ್ಷೆಗೆ ಹೋಗೋದಿಲ್ಲ ನಾವು ಅಂತ ಹೇಳಿ ಸಮೀಕ್ಷಕರು ಪಟ್ಟು ಹಿಡಿದಿದ್ದಾರೆ. ಮಲ್ಲೇಶ್ವರಂ ಜಿಬಿಎ ಕಚೇರಿ ಬಳಿ ಸಮೀಕ್ಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಹೋಗೋದಿಲ್ಲ ಅಂತ ಹೇಳಿ ಹಠ ಹಿಡಿದು ಕೂತಿದ್ದಾರೆ. ಯಾಕಂದ್ರೆ ಹತ್ತಾರು ಸಮಸ್ಯೆಗಳಿದ್ದಾವೆ. ಆರೋಗ್ಯ ಸಮಸ್ಯೆ ಇದ್ರೂ ನೀವು ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ನೇಮಕ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಆರೋಗ್ಯ ಸಮಸ್ಯೆ ವಿಶೇಷ ಚೇತನರಿಗೆ ವಿನಾಯಿತಿ ಅಂತ ಹೇಳಿದ್ರು, ಅವರನ್ನ ನೇಮಿಸೋದಿಲ್ಲ ಅಂತ ಹೇಳಿದ್ರು. ಈಗ ಮತ್ತೆ ನೇಮಕ ಮಾಡಿದ್ದಾರೆ. ನಾವೇನು ಮಾಡೋದು? ಸಮಸ್ಯೆ ಬಗೆಹರಿಸುವವರೆಗೂ ನಾವು ಹೋಗೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಒಂದ್ ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ಇವತ್ತು ಅರಿವಾಗ್ತಾ ಇದೆ, ಅಯ್ಯಯ್ಯೋ ಇಷ್ಟೊಂದು ಪ್ರಶ್ನೆ ಇದೆಯಾ, ಜನರಿಗೆ ಪೇಷನ್ಸ್ ಎಲ್ಲಿರುತ್ತೆ ಅಂತ ಹೇಳಿ. ಮತ್ತೊಂದ್ ಕಡೆ ಸಮೀಕ್ಷೆ ಹೋಗ್ತಾ ಇರುವಂತಹ ಅಧಿಕಾರಿಗಳು ಇವತ್ತಿನಿಂದ ಆರಂಭ ಆಗಿದೆ, ಆಗ್ಲೇ ಹತ್ತಾರು ಸಮಸ್ಯೆಗಳು, ಹತ್ತಾರು ಗೊಂದಲಗಳು. ಏನೇನ್ ಆಗ್ತಾ ಇದೆ, ಸಮೀಕ್ಷಕರು ಏನ್ ಹೇಳ್ತಿದ್ದಾರೆ? ಪ್ರಗತಿ. ಖಂಡಿತ ವಿದ್ಯಾ, ಉಪಮುಖ್ಯಮಂತ್ರಿಗಳಿಗೆ ಆ ಪ್ರಶ್ನೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಇಷ್ಟೊಂದು ಕ್ವಶನ್ ಇದೆಯಾ ಅನ್ನುವಂತಹ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಜನಸಾಮಾನ್ಯರಿಗೆ ಒಂದೊಂದು ಮನೆಯಲ್ಲಿ 60 ಪ್ರಶ್ನೆಯನ್ನ ಕೇಳ್ತಾ ಹೋಗೋದಾದ್ರೆ ಜನಸಾಮಾನ್ಯರು ಇನ್ಯಾವ ರೇಂಜ್ ಅಲ್ಲಿ ರಿಯಾಕ್ಟ್ ಮಾಡ್ತಾರೆ? ಸಮೀಕ್ಷೆ ಮಾಡುವವರ ಗಣತಿದಾರರ ಪರಿಸ್ಥಿತಿ, ಅವ್ರು ಇಷ್ಟು ದಿನ ಏನು ಅವಲತ್ತು ತೋಡ್ಕೊಳ್ತಾ ಇದ್ರು ಮಾಧ್ಯಮದ ಮುಂದೆ, ಬಹುಶಃ ಅದು ಇವತ್ತು ಡಿಸಿಎಂಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಇನ್ನು ಮಲ್ಲೇಶ್ವರದ ಜಿಬಿಎ ಕಚೇರಿ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ ಇವತ್ತಿನಿಂದ ಸಮೀಕ್ಷೆ ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆ ಈ ಸಾಮಾಜಿಕ ಶೈಕ್ಷಣಿಕ ಸಮಿತಿಯ ಸಮೀಕ್ಷೆಯ ಮೊದಲ ದಿನವೇ ಸಾಕಷ್ಟು ಸಂಖ್ಯೆಯಲ್ಲಿ ಸಮೀಕ್ಷೆ ಮಾಡುವಂತಹ ಗಣತಿದಾರರೇನಿದ್ದಾರೆ ಅವರೆಲ್ಲರೂ ಕೂಡ ನಾವು ಸಮೀಕ್ಷೆಯಲ್ಲಿ ಭಾಗಿಯಾಗಲ್ಲ, ನಮಗೆ ರಿಯಾಯಿತಿಯನ್ನು ಕೊಟ್ಟಿಲ್ಲ, ಕೆಲವರು ಅಂಗವಿಕಲರಿದ್ದಾರೆ, ವಿಶೇಷ ಚೇತನರು ಮತ್ತೆ ಅಂಧರು, ಇವರೆಲ್ಲರನ್ನು ಕೂಡ ಹೊರತುಪಡಿಸಲಾಗಿತ್ತು. ಅವರೆಲ್ಲರೂ ಕೂಡ ಇವತ್ತು ಇಲ್ಲಿಗೆ ಬಂದು ತಮ್ಮ ಮನವಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ವಾರ್ಡಿಂದ ತಮಗೆ ಕೊಟ್ಟಿರುವಂತಹ ವಾರ್ಡ್ ಏನಿದೆ ಅಂದ್ರೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕೊಟ್ಟಂತಹ ವಾರ್ಡ್ಗೂ ತಮಗೆ ಅಲಾಟ್ ಆಗಿರುವಂತಹ ವಾರ್ಡ್ಗೂ ಕಿಲೋಮೀಟರ್ ಗಟ್ಟಲೆ ಡಿಸ್ಟೆನ್ಸ್ ಇದೆ. ಅಲ್ಲಿಗೆ ಹೋಗಿ ಬರೋಕ್ಕೆ 24-30 ಕಿಲೋಮೀಟರ್ ನಾವು ಹೋಗಿ ಬಂದ್ರೆ ನಮಗೆ ಕೊಟ್ಟಿರುವಂತಹ ಟಾರ್ಗೆಟ್ ಅನ್ನು ನಾವು ಹೆಂಗ್ ಕಂಪ್ಲೀಟ್ ಮಾಡೋದು ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಗಣತಿದಾರರು ಇಡ್ತಾ ಇರುವಂತದ್ದು. ಆದ್ರೆ ಅವರ ಮನವಿಯನ್ನ ಸ್ವೀಕಾರ ಮಾಡ್ತಾ ಇದಾರ ಇಲ್ವಾ ಕೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಅವ್ರ ಹತ್ರನೇ ಮಾಡ್ತಾ ಹೋಗ್ತೀನಿ. ಇಲ್ಲೊಂದಿಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗುವಂತ ಪ್ರಯತ್ನ ಕೂಡ ಮಾಡ್ತೀನಿ. ಮೇಡಮ್ ಹೇಳಿ, ಏನ್ ಸಮಸ್ಯೆ ಆಗ್ತಾ ಇದೆ, ಏನ್ ಹೇಳ್ತೀರಾ, ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಳ್ತೀರಾ? ನಮಸ್ತೆ ಮೇಡಮ್, ನಾನು ನಿವೇದಿತಾ ಅಂತ ಸಚಿವಾಲಯದಲ್ಲಿ ಕೆಲಸ ಮಾಡ್ತೇನೆ. ಮೇಡಮ್, ನಾನಿರೋದು ಆನೇಕಲ್ ಮೇನ್ ರೋಡು, ಇಗ್ಲೂರು, ಚಂದಾಪುರದ ಹತ್ರ. ನನಗೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಗಣತಿದಾರರಿಗೆ ನಿಮಗೆ ಇಷ್ಟ ಬಂದಿರೋ ಅಂತ ನಿಮ್ಗೆ ಅನುಕೂಲವಾಗುವಂತಹ 10 ವಾರ್ಡ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದ್ರ ಪ್ರಕಾರ ನಾವು ನಮ್ಮ ಸುತ್ತಮುತ್ತ ಇರುವಂತಹ 10 ವಾರ್ಡ್ಗಳನ್ನ ಕೊಟ್ಟಿದ್ವಿ. ಆದರೆ ಅವುಗಳನ್ನೆಲ್ಲ ಬಿಟ್ಟು ಈಗ ತುಂಬ ದೂರ, ಈಗ ನಾನಿರೋದು ಅಂಥದ್ದು ಚಂದಾಪುರ, ಆದರೆ ಈ ತೊಗೊಂಡು ಬಂದು ಹಾಕಿರೋದು ನಾಗವಾರಕ್ಕೆ. ಬೆಳಗ್ಗೆ 7:40 ಕೊಟ್ಟಿದ್ದೀನಿ ಮೇಡಮ್, ಬಸ್ಸಲ್ಲಿ ಬಂದಿಲ್ಲ. ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ನಿನ್ನೆಯಿಂದನೂ ಕೂಡ ಮೆಸೇಜ್ ಬರುತ್ತೆ ಅಂತ ಅಂದರು. ಇಡೀ ರಾತ್ರಿ ಎಲ್ಲ ವೆಯ್ಟ್ ಮಾಡಿದ್ವಿ, ಬಂದಿಲ್ಲ. ಬೆಳಗಿನ ಜಾವ ನಮಗೆ ಮೆಸೇಜ್ ಬಂದಿದೆ. ಅದು ನಾವು ಅಂದ್ಕೊಂಡಿದ್ವಿ ನಮ್ಮ ಸುತ್ತಮುತ್ತಲಿನ ಪ್ಲೇಸ್ನ ಯಾವುದೋ ಕೊಡ್ತಾರೆ, ಈಸಿಯಾಗಿ ಹೋಗಿ ನಾವು ಮಾಡ್ಬೋದು ಅಂತ, ರಿಪೋರ್ಟ್ ಆಗ್ಬೋದು ಅಂತ. ಆದರೆ ಇಷ್ಟು ದೂರ ಕೊಟ್ಟು ನೀವು 9 ಗಂಟೆಗೆ ಬಂದು ರಿಪೋರ್ಟ್ ಆಗಲಿಲ್ಲ ಅಂದರೆ ನೀವು ಸಸ್ಪೆಂಡ್ ಆಗ್ತೀರಾ ಅಂತ ಹೇಳ್ತಾರೆ. ಸರಿ, ಬೆಳಗ್ಗೆ 7:40 ಹೊರಟು ನಾವು ಬಸ್ ಯೂಸ್ ಮಾಡಿಲ್ಲ, ಆಟೋ ಮತ್ತು ಮೆಟ್ರೋದಲ್ಲೇ ಬಂದರೂ ಕೂಡ 7:40 ಕೊಟ್ಟು 10:45 ರೀಚ್ ಆಗಿದ್ದೀವಿ ಸೆಂಟರ್ಗೆ. ಆದರೆ ನಮ್ಮ ಸಮಸ್ಯೆ ಅಲ್ಲ. ಇನ್ನೊಂದು ನಮಗೆ ಎಲ್ಲೋ ಲೈನ್ ಅಂತಂದರೆ ಆ ಸೈಡ್ ಒಂದು 19 ನಿಮಿಷಕ್ಕೆ ಒಂದು ಟ್ರೈನ್ ಇದೆ ಮೇಡಮ್. ಅಲ್ಲಿವರೆಗೂ ಇಗ್ಲೂರಿಂದ ಆಟೋದಲ್ಲಿ ಬಂದು, ಜೊತೆಗೆ 33 ಸ್ಟಾಪ್ಸ್ ಇದೆ ನನಗೆ. ಅಲ್ಲಿಂದ ನನಗೆ ಬೆನ್ನಿಗಾನಹಳ್ಳಿ ರೀಚ್ ಆಗೋಕ್ಕೆ 33 ಸ್ಟಾಪ್ ಆಯಿತು. ಅದರಿಂದ ಆ ನಂತರ 6 ಕಿಲೋಮೀಟರ್ ಆಗುತ್ತೆ ನಮಗೆ ಕೊಟ್ಟಿರೋ ಸೆಂಟರು. 300 ರೂಪಾಯಿ ಕೊಟ್ಟು ಮತ್ತೆ ಆಟೋದಲ್ಲಿ ಹೋಗಿದ್ದೀವಿ. ಟೋಟಲಿ 500 ಚಿಲ್ಲರೆ ಖರ್ಚಾಗಿ ಹೋಗಿದೆ ನಾವು ಬಂದು ಸೆಂಟರಿಗೆ ರೀಚ್ ಆಗಲಿಕ್ಕೆ. ಇವ್ರು ಕೊಡೋವಂಥದ್ದು 5,000 ಪ್ಲಸ್ ನಮಗೆ ಒಂದು ಮನೆಗೆ 100 ರೂಪಾಯಿ ಅಂತ ಕೊಡ್ತಾರೆ. ಅಂದರೆ 15 ದಿನಕ್ಕೆ 15,000ಕ್ಕಿಂತ ಹೆಚ್ಚು ನನ್ನದೇ ಖರ್ಚಾಗಿ ಹೋಗಿರುತ್ತೆ. ಮೇಯ್ನಾಗಿ ಹಣಕ್ಕಿಂತ ಹೆಚ್ಚಾಗಿ ನಮಗೆ ಸಮಯ, ಬೆಳಗ್ಗೆ ಎಷ್ಟೊತ್ತಿಗೆ ಹೊರಟ್ರು ಈ ಟೆನ್ಷನಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಆಗ್ತದ. ಮುಖ್ಯವಾಗಿ ನಮಗೆ ಹೆಣ್ಮಕ್ಳಿಗೆ ಇದು ಎಷ್ಟು ಸಮಸ್ಯೆ ಅಂತಂದರೆ ವಾಶ್ರೂಮ್ ಬೆಳಗಿಂದ ಸಂಜೆವರೆಗೂ ಅದು ಯೋಚನೆ ಇದೆ. ಆಯಿತು, ಅದನ್ನು ಬಿಟ್ಟರು ಕೂಡ ಏನು ಸೇಫ್ಟಿ ಇದೆ ಮೇಡಮ್? ಇಲ್ಲಿ ಏನಾದರೂ ಒಂದು ಸೇಫ್ಟಿ ಇದೆಯಾ? ಇಬ್ಬಿಬ್ರು ಹೆಣ್ಮಕ್ಳನ್ನ ಒಂದು ಕಡೆ ಕೊಟ್ಟಿದ್ರೆ ತೊಂದರೆ ಇರ್ತಿರ್ಲಿಲ್ಲ. ಆಯಿತು, ಇವೆಲ್ಲದನ್ನು ಮೀರಿ ನಾವು ಕೆಲಸ ಮಾಡ್ತೀವಿ ಅಂತ ಅಂದ್ಕೊಂಡ್ರು ಕೂಡ ನಮಗೆ ಇಷ್ಟ, ನಾವು ಆಯ್ಕೆ ಮಾಡ್ಕೊಂಡಿರೋಂಥ ಪ್ಲೇಸ್ಗಳನ್ನ ನಮ್ಗೆ ಹಾಕಿದರೆ ಖುಷಿಯಾಗಿ ಕೆಲಸ ಮಾಡ್ಬೋದಾಗಿತ್ತು. ಕೆಲಸ ಮಾಡ್ಲಿಕ್ಕೆ ಖಂಡಿತ ಹಿಂಜರಿತಾ ಇಲ್ಲ. ಆದರೆ ಇವೆಲ್ಲದನ್ನು ಬಿಟ್ಟು ತುಂಬ ದೂರ ಹಾಕಿದ್ರೆ ನಾವು ಹೇಗೆ ಕೆಲಸ ಮಾಡೋದು? ಅಲ್ಲಿಂದ ಟ್ರೈನಿಂಗಲ್ಲಿ ಎಷ್ಟೆಷ್ಟು ಕ್ವಶನ್ ಕೇಳಬೇಕಂತ ಹೇಳಿದ್ದಾರೆ, ಎಷ್ಟೆಷ್ಟು ಟೈಮ್ ಸ್ಪೆಂಡ್ ಒಂದೊಂದು ಮನೆಗಳಲ್ಲಿ ಮಾಡಬೇಕು ಅಂತ ನಿಮ್ಗೆ ಹೇಳಿದ್ದಾರೆ? ಆ್ಯಕ್ಚುಲಿ ಮೇಡಮ್ 60 ಕ್ವಶನ್ಸು, 40 ಕ್ವಶನ್ಸು ಮನೆ ಮಂದಿಗೆ ಎಲ್ಲರೂ ಕೇಳಬೇಕು. ಹಾಂ,
20 ಕ್ವಶನ್ಸ್ನ ಮನೆ ಯಜಮಾನರಿಗೆ ಕೇಳಬೇಕು, ಇನ್ನು 40 ಕ್ವಶನ್ಸ್ನ ಮನೆ ಮಂದಿಗೆ ಎಲ್ಲರನ್ನೂ ಕೇಳಬೇಕು ಅಂತ ಹೇಳ್ತಾರೆ. ಮತ್ತೆ ಅವ್ರು ಕೊಡುವಂಥ ಡಾಕ್ಯುಮೆಂಟ್ಸ್ಗಳನ್ನ ನಾವು ಅಪ್ಲೋಡ್ ಮಾಡಬೇಕು. ಒಂದು ಮನೆಯಲ್ಲಿ 1 ರಿಂದ 1.5 ಗಂಟೆ ನಮಗೆ ನಡೆಯುತ್ತೆ, ಸರ್ವೆ ಕಾರ್ಯ ನಡೆಯುತ್ತೆ. ಅದು ನೆಟ್ವರ್ಕ್ ಇಶ್ಯೂಸ್ ಆಯಿತು ಅಥವಾ ಅವರು UHID ನಂಬರ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಇನ್ನೂ ಲೇಟ್ ಆಗ್ತದೆ. ಇವೆಲ್ಲದ್ರ ಮಧ್ಯೆ ನಮ್ಗೆ ಗೊತ್ತಾಗ್ತಿಲ್ಲ ಮೇಡಮ್ ಹೇಗೆ ಕೆಲಸ ಮಾಡೋದು ಖುಷಿಯಾಗಿ ಅಂತ. ಒಬ್ಬ ವ್ಯಕ್ತಿಗೆ 40 ಕ್ವಶನ್ಸ್ ಕೇಳ್ತಾ ಕೂತ್ಕೊಂಡ್ರೆ ಅವನಿಗೆ ಉತ್ತರ ಮಾಡೋ ತಾಳ್ಮೆ ಇದೆಯಾ? ನಿಮಗವನು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನ? ಇಲ್ಲ ಮೇಡಮ್, ನಮಗೆ ಅನುಭವ ಆಗಿದೆ, ಇಷ್ಟು ಕ್ವಶನ್ ಇದೆಯಾ ಕೇಳ್ತಾರೆ. ಹಾಂ ಮೇಡಮ್, ಅಂದರೆ ಅದರಲ್ಲಿ ತುಂಬ ಇರ್ರಿಲೆವೆಂಟ್ ಆಗಿರುವಂಥ ಕ್ವಶನ್ಸ್ಗಳು ಇದ್ದಾವೆ. ಅದನ್ನು ಕೇಳಲಿಕ್ಕೆ ನಮಗೆ ಒಂಥರ ಮುಜುಗರ ಆಗುತ್ತೆ. ಗೊತ್ತಿಲ್ಲ ಜನರು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಕೆಲವು ಕಡೆ ಎಲ್ಲ ತುಂಬ ನೋಡಿದ್ದೀವಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ಗಳು ಅವ್ರು ಅನುಭವಿಸ್ತಾ ಇರುವಂಥದ್ದನ್ನ. ಗೊತ್ತಿಲ್ಲ ಮೇಡಮ್, ಇನ್ನೂ ಫೀಲ್ಡಿಗೆ ಹೋಗಿಲ್ವಲ್ಲ, ಹಾಗಾಗಿ ಹೋದ್ಮೇಲೆ ನಮಗೂ ಅಂತ ಎಕ್ಸ್ಪೀರಿಯನ್ಸ್ ಆಗುತ್ತೆ. ವಿದ್ಯಾ, ಹಾಗೆ ನಾನು ನಿಮಗೆ ಇಲ್ಲಿ ಎಷ್ಟು ಕ್ಯೂ ಇದೆ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಧು ಅದನ್ನು ತೋರಿಸ್ತಾ ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಗಣತಿದಾರರು ಬಂದಿರುವಂಥದ್ದು ನೀವೀಗ ಏನು ನೋಡ್ತಾ ಇದ್ದೀರಾ, ಇದು ಗ್ರೌಂಡ್ ಫ್ಲೋರ್ನ ಚಿತ್ರಣ. ಗ್ರೌಂಡ್ ಫ್ಲೋರ್ನಲ್ಲಿ ಇಷ್ಟೊಂದು ಜನ ಇದ್ದಾರೆ, ಅದ್ರ ಜೊತೆಗೆ ಫಸ್ಟ್ ಫ್ಲೋರ್ನಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ. ಅಂದರೆ ಅವರು ವಾರ್ಡ್ ಎಲ್ಲಿದೆ ಅಲ್ಲಿಗೆ ಅವ್ರಿಗೆ ಅಲೋಟ್ ಮಾಡಿಲ್ಲ, ಅವರಿಗೆ ವಾರ್ಡ್ ಇರೋ ಕಡೆಯಿಂದ ಸಿಕ್ಕಾಪಟ್ಟೆ ದೂರದಲ್ಲಿ ಅವರಿಗೆ ಅಲೋಟ್ ಮಾಡಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಸೊ ಇಲ್ಲಿ ನಿಂತಿರೋರು ಎಲ್ಲರೂ ಕೂಡ ವಯಸ್ಸಾದವರು ಇದ್ದಾರೆ, ಮಹಿಳೆಯರಿದ್ದಾರೆ, ಅಂಗವಿಕಲರಿದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಏನು ಸಮಸ್ಯೆ ಆಗ್ತಾ ಇದೆ? ಮೇಡಮ್ ಮಾತಾಡಿದ್ದೀನಿ ನಾನು. ಮೇಡಮ್, ನನ್ನ ಹೆಸರು ಗಾಯತ್ರಿ ಅಂತ. ನಾನು ಕೇಳಿದ ವಾರ್ಡು ದಾಸರಳ್ಳಿ, ದಾಸರಳ್ಳಿ. ಮನೆ ಬಂದ್ಬಿಟ್ಟು ನೆಲಮಂಗ್ಲ. ನನಗೆ ಇವಾಗ ಜೋಗಪಾಳ್ಯ ಎಲ್ಸೂರು ಕೊಟ್ಟಿದ್ದಾರೆ. 3 ಅವರ್ಸ್ ಬರಬೇಕು, 3 ಅವರ್ಸ್ ಹೋಗಬೇಕು. ನನಗೆ ಅಪ್ ಆ್ಯಂಡ್ ಡೌನೇ 3 ಅವರ್ಸ್ ಆದರೆ ನಾನು ವರ್ಕ್ ಯಾವಾಗ ಮಾಡಲಿ ಅಂತ ಕೇಳ್ತಾ ಇದ್ದೀನಿ ಮೇಡಮ್. ಅದು ಇಲ್ಲಿರುವಂತಹ ಜನ ಹೇಳ್ತಾ ಇರುವಂತಹ ಮಾತು. ಅಂದ್ರೆ ನೆಲಮಂಗ್ಲದಿಂದ ನನ್ಗೆ ಇನ್ನೆಲ್ಲೋ ಹಾಕಿದರೆ 20-25 ಕಿಲೋಮೀಟರ್ ದೂರ ಇರುವಂತಹ ಜಾಗದಲ್ಲಿ, ನನಗೆ 40 ಕಿಲೋಮೀಟರ್ ದೂರ ಇರುವಂತಹ ಜಾಗದಲ್ಲಿ ನನಗೆ ಅಲಾಟ್ ಮಾಡಿದ್ದಾರೆ. ಅಲ್ಲಿ ಹೋಗಿ ನಾನು ಸಮೀಕ್ಷೆ ಯಾವಾಗ ಮಾಡಲಿ, ನಾನು ರೀಚ್ ಆಗೋದು ಯಾವಾಗ, ನಾನು ರೀಚ್ ಆಗಿ ಒಂದೊಂದು ಮನೆಗೆ ಒಬ್ಬೊಬ್ಬ ವ್ಯಕ್ತಿಗೆ 40+20 ಕ್ವಶನ್ ನಾನು ಹೆಂಗೆ ಕೇಳ್ತಾ ಹೋಗ್ಲಿ, ಅದು ಏನಾದರೂ ಪ್ರಾಕ್ಟಿಕಲಿ ನನ್ನ ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಇರುವಂತಹ ಗಣತಿದಾರರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಪ್ರಗತಿ, ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.